Exercise 6.2 first heading. Okay, in giver 6.23 ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅದರಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡ್ರಿ. ಈಕೆ ಓಕೆ ಗಿವನ್ ಅಂತ ಬರೆಯೋಣ. ಓಕೆ, ಗಿವನ್ ಬಂದ್ಬಿಟ್ಟು ಓಕೆ ಏನು ಕೊಟ್ಟಿದ್ದಾನೆ, ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾನೆ. ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾನೆ. ಇನ್ನೊಂದೇನು ಕೊಟ್ಟಿದ್ದಾನೆ, ಸಿ ಡಿ ಪ್ಯಾರಲಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ವೈ ಇಸ್ ಟು ಜೆಡ್, ಇಲ್ಲಿ ನೋಡ್ರಿ ವೈ ಇಸ್ ಟು ಜೆಡ್ ಬಂದು 3:7 ಅಂತ ಕೊಟ್ಟಿದ್ದಾನೆ. ವೈ ಇಸ್ ಟು ಜೆಡ್ ಇಸ್ ಈಕ್ವಲ್ ಟು 3:7 ಅಂತ ಕೊಟ್ಟಿದ್ದಾನೆ. ಈಗ ಟು ಫೈಂಡ್ ಏನು ಮಾಡಬೇಕು, ಟು ಫೈಂಡ್ ಎಕ್ಸ್ನ ಫೈಂಡ್ ಮಾಡಬೇಕು. ಓಕೆ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆನಾ, ಈಗ ನೀವು ನೋಡಿದ್ರೆ ಓಕೆ, ಈಗ ಈ ಪಾಯಿಂಟ್ನ ನಾನು ಏನು ಕರಿತೀನಿ, ಓಕೆ ಇಲ್ಲಿ ಪಾಯಿಂಟ್ ಅವ್ರು ಮೆನ್ಷನ್ ಮಾಡಿಲ್ಲ. ಓಕೆ, ಎ ಬಿ ಸಿ ಡಿ ಇ ಎಫ್, ಇದನ್ನ ಜಿ, ಇದನ್ನ ಹೆಚ್, ಇದನ್ನ ಈ ಪಾಯಿಂಟ್ನ ಐ ಅಂತ ಕರಿತೀನಿ. ಓಕೆನಾ, ಈಗ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಎಕ್ಸ್ ಶೇಪ್ ಕಾಣ್ತಾ ಇದ್ದಾನ. ಓಕೆ, ಈಗ ನೀವು ನೋಡಿದ್ರೆ ಈಗ ನಾರ್ಮಲ್ ಆಗಿ ಎಕ್ಸ್ ಶೇಪ್ ಇದೆ ಅಂತಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಈಕ್ವಲ್ ಇರ್ತದೆ. ಇದು ಎಷ್ಟಿರ್ತತೋ ಇದು ಕೂಡ ಅಷ್ಟೇ ಇರ್ತದೆ. ಓಕೆ, ಅದೇ ರೀತಿ ಈಗ ಅನ್ಕೊಳ್ಳೋಣ, ಇದು ಎ ಇದು ಬಿ ಇತ್ತಂದ್ರೆ ಆಂಗಲ್ ಎ ಎಷ್ಟಿರ್ತತೋ ಬಿ ಕೂಡ ಅಷ್ಟೇ ಇರ್ತದೆ. ಇದು ಸಿ ಇದು ಡಿ ಇದ್ರೆ ಸಿ ಎಷ್ಟಿರ್ತತೋ ಡಿ ಕೂಡ ಅಷ್ಟೇ ಇರುತ್ತೆ. ಓಕೆ, ಈಗ ನೀವು ಅದೇ ತರ ನೋಡಿದ್ರೆ ಇಲ್ಲಿ ಒಂದು ಎಕ್ಸ್ ಶೇಪ್ ಕಾಣ್ತಾ ಇದೆ ತಾನೆ, ಇದು ಎಕ್ಸ್ ಕಾಣ್ತಾ ಇದೆ ಅಂದ್ರೆ ಇದು ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತದೆ. ಓಕೆ, ಇದು ವೈ ಅಂದ್ರೆ ಇದು ಕೂಡ ವೈ ಇರುತ್ತೆ. ಸೊ ಆಂಗಲ್ ಡಿ ಹೆಚ್ ಐ, ಆಂಗಲ್ ಡಿ ಹೆಚ್ ಐ ನ ಏನಂತ ಬರೀಬಹುದು ಈ ಪ್ರೂಫ್ ಅಲ್ಲಿ. ಓಕೆ, ಆಂಗಲ್ ಡಿ ಹೆಚ್ ಐ ಇಸ್ ಈಕ್ವಲ್ ಟು ನೋಡ್ರಿ ಡಿ ಹೆಚ್ ಐ ನ ಏನಂತ ಬರೀಬಹುದು, ಇದು ವೈ ಅಂದ್ರೆ ಇದು ಕೂಡ ವೈ ಆಯ್ತು. ಸೊ ವೈ ಅಂತ ಬರೀತೀನಿ. ರೀಸನ್ ಏನು, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಓಕೆನಾ, ಸೊ ಆಮೇಲೆ ನಿಮ್ಗೆ ಇನ್ನೊಂದೇನು ಬೇಸಿಕ್ ಗೊತ್ತಿರ್ಬೇಕಂದ್ರೆ, ಓಕೆ ಎರಡು ಲೈನ್ ಪ್ಯಾರಲಲ್ ಇದಾವಂತಂದ್ರೆ, ಓಕೆ ಎರಡು ಲೈನ್ ಪ್ಯಾರಲಲ್ ಇದಾವಂದ್ರೆ ಅದ್ರ ಮಧ್ಯೆ ಒಂದು ಲೈನ್ ಈ ತರ ಆಗಿದ್ರೆ ಇದನ್ನ ಏನಂತ ಕರೀತಾರೆ, ಟ್ರಾನ್ಸ್ವರ್ಸಲ್ ಅಂತ ಕರೀತಾರೆ. ಏನಿದು ಟ್ರಾನ್ಸ್ವರ್ಸಲ್. ಓಕೆ, ಎರಡು ಪ್ಯಾರಲಲ್ ಲೈನ್ ಇದ್ದಾಗ ಒಂದು ಲೈನ್ ಹಿಂಗೆ ಅಡ್ಡ ಬಂದ್ರೆ ಅದನ್ನ ಟ್ರಾನ್ಸ್ವರ್ಸಲ್ ಅಂತ ಕರೀತಾರೆ. ಅದ್ರ ಜೊತೆಗೆ ಓಕೆ ಈ ಟ್ರಾನ್ಸ್ವರ್ಸಲ್ಗೆ ಓಕೆ ಈ ಆಂಗಲ್ ಇಂಟೀರಿಯರ್ ಒಳಗಡೆ ಇರೋ ಆಂಗಲ್ಲು ಇದು ಎ ಇದು ಬಿ ಇತ್ತು ಅನ್ಕೊಳ್ರಿ. ಓಕೆ, ಇದು ಸಿ ಇದು ಡಿ ಇತ್ತಂತಂದ್ರೆ ಇವರಿಬ್ಬರು ಸೇರಿದ್ರೆ 180 ಇರ್ತಾರೆ. ನೋಡ್ರಿ ಇದು ಟ್ರಾನ್ಸ್ವರ್ಸಲ್ ಹಾಕಿಂತಾನೆ ಲೆಫ್ಟ್ ಸೈಡ್ ಆಂಗಲ್ಗಳು ಏನಿದಾವೆ ಎ ಬಿ, ಅವರಿಬ್ಬರು ಆ್ಯಡ್ ಮಾಡಿದ್ರೆ 180 ಇರುತ್ತೆ. ಓಕೆ, ಟ್ರಾನ್ಸ್ವರ್ಸಲ್ಗೆ ರೈಟ್ ಸೈಡ್ ಏನಿದೆ ಸಿ ಡಿ ಇದೆ ತಾನೆ, ಅವರಿಬ್ಬರನ್ನ ಆ್ಯಡ್ ಮಾಡಿದ್ರು 180 ಡಿಗ್ರಿ ಇರುತ್ತೆ. ಈ ಪ್ರಾಪರ್ಟಿ ಗೊತ್ತಿರ್ಬೇಕು ನಿಮಗೆ. ಓಕೆ, ಈ ಪ್ರಾಪರ್ಟಿ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೀವೇ ನೋಡ್ರಿ, ಇವೆರಡು ಪ್ಯಾರಲಲ್ ಲೈನ್ ಇದೇನಾಯ್ತು ಟ್ರಾನ್ಸ್ವರ್ಸಲ್. ಓಕೆ, ಟ್ರಾನ್ಸ್ವರ್ಸಲ್ಗೆ ರೈಟ್ ಸೈಡ್ ಇರೋ ಇಂಟೀರಿಯರ್ ಆಂಗಲ್ ಇವರಿಬ್ಬರನ್ನ ಸೇರಿದ್ರೆ ಏನಿರುತ್ತೆ 180 ಡಿಗ್ರಿ ಇರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಅವ್ನು ಕೊಟ್ಟಿರೋದೇನು, ವೈ ಇಸ್ ಟು ಜೆಡ್ ಈಸ್ ಈಕ್ವಲ್ ಟು 3:7. ಸೊ ನಾನೇನ್ ಮಾಡ್ತೀನಿ, ಲೆಟ್ ವೈ ಇಸ್ ಈಕ್ವಲ್ ಟು ವೈನ 3a ಅಂತ ತಗೊಂಡ್ರೆ 3a ಅಂತ ತಗೊಂಡ್ರೆ ಅವಾಗ ಜೆಡ್ ಆಟೋಮೆಟಿಕ್ ಏನಾಗುತ್ತೆ 7a ಆಗುತ್ತೆ. ರೇಷೋ ಅರ್ಥ ಮಾಡ್ಕೊಳ್ರಿ. ವೈ ಇಸ್ ಟು ಜೆಡ್ 3:7 ಅಂದ್ರೆ ವೈನ ನೀವು 3a ಅಂತ ತಗೊಂಡ್ರೆ ಜೆಡ್ ನೀವು 7a ಅಂತಾನೆ ತಗೋಬಹುದು. ಓಕೆನಾ, ಇದು 3 ಟೈಮ್ಸ್ ಅಂದ್ರೆ ಇದು 7 ಟೈಮ್ಸ್ ಅಂತ ತಗೋಬಹುದು. ಅದು ರೇಷೋ ಮೀನಿಂಗ್. ಓಕೆ, ಇವಾಗ ನಾವೇನ್ ಬರಿಬಹುದು, ಈಗ ನೋಡ್ರಿ ಇವ್ರಿಬ್ಬರನ್ನ ಆಂಗಲ್ ಆಡ್ ಮಾಡಿದ್ರೆ ಇದು ಪ್ಯಾರಲಲ್ ಇದು ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ರೈಟ್ ಸೈಡ್ ಇಂಟೀರಿಯರ್ ಆಂಗಲ್ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನು 180 ಡಿಗ್ರಿ. ಸೊ ಏನ್ ಬರಿಬಹುದು, ಆಂಗಲ್ ವೈ ಪ್ಲಸ್ ಜೆಡ್ ಏನು 180 ಡಿಗ್ರಿ ಅಂತ ಬರ್ತೀವಿ. ರೀಸನ್ ಏನು ನೋಡ್ರಿ, ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ on the same side of transversal is 180 degree. ಓಕೆ, ಈಗ y ವ್ಯಾಲ್ಯೂ ಏನಂತ ತಗೊಂಡಿವಿ 3a ಅಂತ ತಗೊಂಡಿವಿ. ಓಕೆ, z ವ್ಯಾಲ್ಯೂ ಏನು ತಗೊಂಡಿವಿ 7a ಅಂತ ತಗೊಂಡಿವಿ. ಇಸ್ ಈಕ್ವಲ್ ಟು ಏನು 180 ಡಿಗ್ರಿ. 3a ಪ್ಲಸ್ 7a ಏನಾಯ್ತು 10a ಇಸ್ ಈಕ್ವಲ್ ಟು 180 ಡಿಗ್ರಿ. a is equal to 180 into 10 ಹಾಕಿ ಈ ಕಡೆ ಬಂದ್ರೆ ಏನಾಯ್ತು ಡಿವೈಡ್ ಬೈ 10 ಆಯ್ತು. 10 ಕ್ಯಾನ್ಸಲ್ ಆಯ್ತು. a ವ್ಯಾಲ್ಯೂ ಏನಾಯ್ತು 18 ಆಯ್ತು. ಓಕೆ, ಸೊ ನಾವು ಇವಾಗ ಏನ್ ಬರೀಬಹುದು, y ವ್ಯಾಲ್ಯೂ ಏನ್ ಬರೀಬಹುದು, y is equal to 3a ಅಂತ ತಗೊಂಡು ಹೌದಾ. ಸೊ a ಇದ್ದಲ್ಲಿ ಏನ್ ಬರೀಬಹುದು 18. 18 3 ಎಷ್ಟು 54 ಡಿಗ್ರಿ ಆಯ್ತು.
ಸೊ ವೈ ವ್ಯಾಲ್ಯೂ ಎಷ್ಟು 54 ಡಿಗ್ರಿ ಅಂತ ಗೊತ್ತಾಯ್ತು. ಅದೇ ರೀತಿ ಜೆಡ್ ವ್ಯಾಲ್ಯೂ ಏನು ತಗೊಂಡಿ ನಾವು, ಓಕೆ ಜೆಡ್ ವ್ಯಾಲ್ಯೂ 7a ಅಂತ ತಗೊಂಡಿವಿ. ಓಕೆ 7a 7 ಇಂಟು ಎ ವ್ಯಾಲ್ಯೂ ಏನಂತ ಬರಿಬೋದು, ಎ ವ್ಯಾಲ್ಯೂ 18 ಅಂತ ಬಂದಿದೆ. ಓಕೆ ಈಗ ನೀವು ಮಲ್ಟಿಪ್ಲೈ ಮಾಡಿದ್ರೆ 7 8 56, 5 ಕ್ಯಾರಿ 7 1 7 ಪ್ಲಸ್ 5 126. ಜೆಡ್ ವ್ಯಾಲ್ಯೂ ಏನಾಯ್ತು 126 ಆಯ್ತು. ಬಟ್ ನಾವು ಕಂಡುಹಿಡಬೇಕಾಗಿದೆ ಎಕ್ಸ್. ಓಕೆ ಈಗ ನೀವೇ ನೋಡ್ರಿ, ಇದು ವೈ. ಓಕೆ ವೈ ವ್ಯಾಲ್ಯೂ ಎಷ್ಟು ಬಂದಿದೆ 54, ಇದು 54 ಅಂದರೆ ಇದು ಕೂಡ 54 ಆಯಿತು. ಈಗ ನೀವು ಮೇಲೆ ಡಯಾಗ್ರಾಮ್ ನೋಡಿದ್ರೆ ಈ ಥರ ಇದೆ, ಇದು ಟ್ರಾನ್ಸ್ಫರ್ಸಲ್ ಆಯ್ತು ಹೌದಾ. ಈಗ ಇಲ್ಲಿ ಏನಿದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ನಾನು ಇಲ್ಲಿ ಪ್ರಾಪರ್ಟಿ ಏನು ಹೇಳಿದ್ದೆ, ಎರಡು ಪ್ಯಾರಲಲ್ ಲೈನ್ ಇದ್ದಾಗ ಒಂದು ಟ್ರಾನ್ಸ್ಫರ್ಸಲ್ ಆದರೆ ಓಕೆ ಟ್ರಾನ್ಸ್ಫರ್ಸಲಿಗೆ ಸೇಮ್ ಸೈಡ್. ಈಗ ನೋಡ್ರಿ ಲೆಫ್ಟ್ ಸೈಡಲ್ಲಿ ಇವರಿಬ್ಬರನ್ನ ಆ್ಯಂಗಲ್ ಆ್ಯಡ್ ಮಾಡಿ ಎಷ್ಟು ಬರಬೇಕು 180 ಡಿಗ್ರಿ. ಸೊ ಈಗ ನೀವೇನು ಬರಿಬೋದು ಎಕ್ಸ್ ಪ್ಲಸ್ ವೈ, ನೋಡ್ರಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು 180 ಡಿಗ್ರಿ ಅಂತ ಬರಿಬೋದು. ರೀಸನ್ ಏನು, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಈಸ್ 180 ಡಿಗ್ರಿ ಅಂತ ಬರಿಬೋದು. ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ವೈ ವ್ಯಾಲ್ಯೂ ಗೊತ್ತು ತಾನೆ. ಎಷ್ಟು ವೈ ವ್ಯಾಲ್ಯೂ ಎಷ್ಟು 54 ಈಸ್ ಈಕ್ವಲ್ ಟು 180, ಎಕ್ಸ್ ಈಕ್ವಲ್ ಟು 180 ಪ್ಲಸ್ 54 ಹಾಕೊಡೋದ್ರೆ -54. ಸೊ 180 ಅಲ್ಲಿ 50 ಹೋದ್ರೆ ಎಷ್ಟಾಯ್ತು ನಿಮಗೆ, ಓಕೆ 180 ಅಲ್ಲಿ 50 ಹೋದ್ರೆ 130 ಆಯಿತು. 130 ಅಲ್ಲಿ 4 ಹೋದ್ರೆ 126 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು 126 ಡಿಗ್ರಿ. ಓಕೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಬಹಳ ಬೇಸಿಕ್ ಗೊತ್ತಿರ್ಬೇಕು. ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಏನು, ಓಕೆ ಎರಡು ಪ್ಯಾರಲಲ್ ಲೈನ್ ಇದ್ದಾಗ ಒಂದು ಲೈನ್ ಹಾಕಿದ್ರೆ ಅದನ್ನ ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ ಅಂತ ಗೊತ್ತಿರಬೇಕು. ಆಮೇಲೆ ಮೇನ್ ಪ್ರಾಪರ್ಟಿ ಏನು, ಇಂಟೀರಿಯರ್ ಆಂಗಲ್ ಅಂತ ಸೇಮ್ ಸೈಡ್ ಆಫ್ ಎ ಟ್ರಾನ್ಸ್ವರ್ಸಲ್. ಒಂದು ಟ್ರಾನ್ಸ್ವರ್ಸಲ್ ಆಗಿದ್ರೆ ಓಕೆ ಅದ್ರ ಸೇಮ್ ಸೈಡ್, ಲೆಫ್ಟ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಅವ್ರಿಬ್ಬರನ್ನ ಆ್ಯಡ್ ಮಾಡಿದ್ರೆ 180 ಇರುತ್ತೆ. ಇಲ್ಲ ನೀವು ರೈಟ್ ಸೈಡ್ ಇರೋ ಆಂಗಲ್ ತೊಗೊಂಡ್ರೆ ಅವ್ರಿಬ್ಬರು ಆ್ಯಡ್ ಮಾಡಿದ್ರು 180 ಇರುತ್ತೆ. ಓಕೆ ಅದು ಗೊತ್ತಿದ್ರೆ ನೀವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಈ ಲೈನ್ಸ್ ಅಂಡ್ ಆಂಗಲ್ದು, ಓಕೆ ಲೈನ್ಸ್ ಅಂಡ್ ಆಂಗಲ್ದು ಫುಲ್ ಲೆಸನ್ನು ಸಾಲ್ವ್ ಮಾಡಿದ್ದೀನಿ. ಓಕೆ ಅದ್ರದ್ದು ಪ್ಲೇಲಿಸ್ಟ್ ಲಿಂಕು ಓಕೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ ನೀವು ಅದನ್ನ ರೆಫರ್ ಮಾಡ್ರಿ. ಈ ನೀವು ಈ ಪ್ಲೇ ಲಿಸ್ಟ್ ಲಿಂಕ್ ಒತ್ತಿದ್ರೆ ನಿಮಗೆ ಎಕ್ಸೈಸ್ 6.1 ಇಂದ ಹಿಡಿದು 6.2 ವರೆಗೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಮಾಡಿರೋದು ಸಿಗುತ್ತೆ. ಓಕೆ ನಿಮ್ಗೆ ಯಾವ್ದನ್ನ ಡೌಟ್ ಇತ್ತಂದ್ರೆ ಲೈಕ್ ಇಲ್ಲ ಫುಲ್ ಲೆಸನ್ ಕಲಿಬೇಕಂದ್ರೆ ನೀವು ಅದನ್ನ ರೆಫರ್ ಮಾಡಿಬಿಟ್ರೆ ನೀವು ಲೈನ್ಸ್ ಅಂಡ್ ಆಂಗಲ್ಸ್ ಪರ್ಫೆಕ್ಟ್ ಆಗುತ್ತೆ. ನಾನು ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ಗೆ ಏನೇನು ಬೇಸಿಕ್ ಬೇಕಲ್ಲ ಅದನ್ನೆಲ್ಲ ನೀಟಾಗಿ ಅರ್ಥ ಮಾಡಿಸೇ ಲೆಸನ್ ಮಾಡಿದ್ದೀನಿ. ಸೊ ದಟ್ ಯಾರಿಗೆ ಬೇಸಿಕ್ ಗೊತ್ತಿಲ್ಲ ಅಂದ್ರೂ ಲೈಕ್ ಅವ್ರು ಅರ್ಥ ಮಾಡ್ಕೊಳಂಗೆ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಮ್ಯಾಕ್ಸಿಮಮ್ ಎಲ್ಲ ವಿಡಿಯೋಸ್ ನೋಡ್ರಿ, ಸೊ ದಟ್ ನಿಮಗೆ ಮಿಡ್ ಟರ್ಮ್ಗೆ ಈಸಿ ಆಗುತ್ತೆ. ಈ ಲೆಸನ್ ಇಂದ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರ್ಬೋದು, ಯಾಕಂದ್ರೆ ನಿಮಗೆ ಒಂದು 3-4 ಲೆಸನ್ ಬಹಳ ಈಸಿ ಇದಾವೆ. ಓಕೆ ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಈಗ ಚಾನ್ಸ್ ಇರೋದೇನು, ಒಂದು ಪಾಲಿನಾಮಿಯಲ್ಸ್ ಇಂದ ಬರ್ಬೋದು, ಇಲ್ಲ ನಂಬರ್ ಸಿಸ್ಟಮ್ ಇಂದ ಬರ್ಬೋದು, ಇಲ್ಲ ಲೈನ್ಸ್ ಅಂಡ್ ಆಂಗಲ್ಸ್. ಈ 3 ಲೆಸನ್ ಮೇನು, ಇದರಿಂದನೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಓಕೆ ಅದಕ್ಕೋಸ್ಕರ ನೀವು ಪ್ಲೇ ಲಿಸ್ಟ್ ಲಿಂಕ್ ನೋಡ್ಬಿಟ್ಟು ಪರ್ಫೆಕ್ಟ್ ಆಗ್ರಿ.